ಪ್ರತಿಯೊಂದು ಕ್ಷಣನೂ ಥಿಯೇಟರ್ ಅಲ್ಲಿ ಸ್ಯಾಂಡಲ್ವುಡ್ ಪ್ರೇಕ್ಷಕರನ್ನ ಹಿಡಿದಿಟ್ಕೊಳ್ಳುವಂತ ಎಲಿಮೆಂಟ್ಸ್ ಇದೆ ಅಂತಂದ್ರೆ ತಪ್ಪಾಗಲ್ಲ ಅನ್ಸುತ್ತೆ. For sure. ಅಲ್ಲ ಅಷ್ಟೊಂದು ರಗಡಾಗಿರುವಂತವ್ರ ಜೊತೆ ಹೆಂಗ್ ಸಂಸಾರ ಮಾಡಿದ್ರೆ ಸಿನಿಮಾದಲ್ಲಿ ಯೂಶಲಿ ನೋಡಿದ್ರೇನೆ ಭಯ ಆಗುತ್ತೆ. ಭಯ ಆಗುತ್ತೆ ನಿಜ. ಅವ್ರ ಫಸ್ಟ್ ಡೇ ಆಫ್ ಶೂಟ್ ಚನ್ನಪಟ್ಟಣ ಅಲ್ವಾ ಸರ್ ಶೂಟ್ ಮಾಡಿರೋದು? ಫಸ್ಟ್ ಕನಕಪುರ. ನನ್ ಫಸ್ಟ್ ಡೇ ಕನಕಪುರ ಫಸ್ಟ್ ಡೇ ಆಫ್ ಶೂಟ್. ಅದೇ ಅವರು ದುಡ್ಡು pocket ಅಲ್ಲಿ ಅದೇ ಫಸ್ಟ್ ಡೇ ನಮ್ಮ ಫಸ್ಟ್ ಶೂಟ್. ಓಕೆ. ಫಸ್ಟ್ ಶಾಟ್ ಅದೇ. ನಾವು ಕ್ಯಾರವಾನ್ಗೆ ಹೋದ್ವಿ, ಹಾಯ್ ಹಾಯ್ ಅಂತ ಹೇಳಿದ್ವಿ, ನಾರ್ಮಲ್ ಕಾಸ್ಟ್ಯೂಮ್ಸ್ ಅಲ್ಲಿ ಇದ್ವಿ. ನಾನ್ ರೆಡಿ ಅದೇ, ನನ್ ಶೂಟ್ ಮಾಡ್ತಾರೆ ಅಂದ್ರು. ಫಸ್ಟ್ ಹೋದೆ, ಇವ್ರ ಎಂಟ್ರಿ ಆದಾಗ ನಾನು ಹಿಂಗ್ ಯಾಕೆ ಬಂದಿದ್ದೀರಾ ನೀವಂತ ಹೇಳಿದ್ವಿ. ಇನ್ನೊಂದ್ಸಲ ತೋರಿಸಿ ಫೇಸ್, ಒಂದ್ಸಲ ನೋಡಿ ಫೇಸ್ ನೋಡಿ. ನಿಜ ಅಂದ್ರೆ ಆ ಡಸ್ಟ್ ಹಿಡ್ಕೊಂಡು ಯಾವ್ದೋ ಒಂದು ಹಳೆ ಟಿ ಶರ್ಟ್. ಜನರಲಿ ನಾವ್ ಇವಾಗ ಹಿಂಗ್ ಕಾಯ್ತಾ ಹೀರೋ ಬಂದ ಆ ಒಂದ್ ಇದ್ರಲ್ಲಿ ಬರ್ತಾರೆ, ಇಲ್ಲ ನಾರ್ಮಲ್ ಇವನ್ ಇಫ್ ಇಟ್ ಇಸ್ ನಾಟ್ ಸೇಯಿಂಗ್. ಇಲ್ಲ ನಾನು ಹಳ್ಳಿ ತಲ್ವಾರ್ಪೇಟೆ ಅಂತ ಒಂದ್ ಸಿನಿಮಾ ಮಾಡಿ, ಅದ್ರಲ್ಲೂ ವಸಿಷ್ಠ ಸಿಂಹ ಇಸ್ ಒಂಥರ ಈ ತರ ಕ್ಯಾರೆಕ್ಟರ್ ಇರುತ್ತೆ. ಬಟ್ ಇವರು ರೆಡಿ ಆಗಿದ್ ನೋಡಿ ನಾನು ಅಂತಿದ್ದೀನಿ. ನಾನು ಒಂದೇ ಸರ್ತಿ ನೋಡಿ ಹಿಂಗ್ ನೋಡಿ ಅದು ದಟ್ ವಾಸ್ ದ ಫಸ್ಟ್ ಎಕ್ಸ್ಪ್ರೆಷನ್ ಆಫ್ ಮೈನ್ ವೆನ್ ಹಿ ಎಂಟರ್ಡ್ ದ ಸೆಟ್. ಹಿಂಗ್ ಬೆರಳು ಸದ್ದಿಲ್ಲ, ನಾನು ಫುಲ್ ಮೇಕಪ್ ಮಾಡ್ತಿದ್ದೆ, ಎಲ್ಲ ಬ್ಲಾಕ್ ಗಲೀಜಿರ್ಲಿ ಅಂತ. ಆಮೇಲೆ ಉಗುರು ಕಟ್ ಮಾಡ್ತಿರ್ಲಿಲ್ಲ ಸುಮಾರು ಸಲ. ಫೈಟ್ ಇದ್ದಾಗ ಮಾತ್ರ ಕಟ್ ಮಾಡ್ತಿದ್ದೆ, ಅದನ್ನು ಅದ್ರ ಒಳಗಡೆ ಮೇಕಪ್ ಮಾಡ್ಬೇಕು, ಕಾಲೆಲ್ಲ ಕರ್ಗ್ ಮಾಡ್ಕೋಬೇಕು ಅಂತ. ಅದನ್ನ ನೋಡಿ ಹೌದು ಸ್ಟಾರ್ಟಿಂಗ್ ಇವ್ ಅಂದ್ರೆ. ಆಮೇಲೆ ಇದು ಒಂದು ಲವ್ಲಿ ಸೀನ್, ಫಸ್ಟ್ ಟೈಮ್ ತಪ್ಕೊಳ್ಳೋದು ಇದು. ಅವರಲ್ಲ ನಾನಲ್ಲ, ಅವರು. ನಾನು ಎಲ್ಲ ಒಂದು ಇದಿರುತ್ತೆ. ಫಸ್ಟ್ ಟೈಮ್ ಒಂದ್ಸಲ ಬ್ಲಿಂಕ್ ಮಾಡೋದು, ಫಸ್ಟ್ ಟೈಮ್ ನಗ್ತಾನೆ, ಅದೊಂದು. ಅವ್ರ ಲವ್ಗೆ ನೀವು ರಿಯಾಕ್ಟ್ ಮಾಡ್ತೀರಾ ಅಂತ. ನಾನೊಬ್ಬ ಮನುಷ್ಯನೇ, ನಾರ್ಮಲ್ ಆಗಿ ಆ ಒಂದು ಚೈಲ್ಡ್ಹುಡ್ ಟ್ರಾಮಾ ಆಗಿರುತ್ತೆ ಅವನಿಗೆ, ಅದು ಕ್ಯಾರಿ ಆಗುತ್ತೆ ಅವನಿಗೆ. ಅಲ್ಲಿಂದ ಆ ಕ್ಯಾರಿ ಅವನಿಗೆ ಮತ್ತೆ ಅದು ಅವನ್ನ ರೆಗ್ಯುಲರ್, ಅವನು ಒಂದ್ ಸ್ವಲ್ಪ ಈ ಸಮಾಜದಿಂದ ದೂರನೇ ಉಳಿದು ಬಿಡ್ತಾನೆ. ಆಮೇಲೆ ಇವ್ರು ಬಂದು ಒಂದ್ ಸ್ವಲ್ಪ ಅಂಡ್ ಎಲ್ಲಾರ್ಗು ಕನೆಕ್ಟ್ ಆಗ್ತಾನೆ ಇರುತ್ತೆ. ಇದು ತುಂಬಾನೇ ಕನೆಕ್ಟ್ ಆಗೋಂತ ಸಿನಿಮಾ ಇದು. ನಾರ್ಮಲ್ ಆಗಿ ಆ ಕ್ಯಾರೆಕ್ಟರ್ ಆಗ್ಲಿ, ಪಾರ್ವತಿ ಅವ್ರು ನೋಡಿದಾಗ ನಿಮ್ಗೆ ಆ ಒಂದು ಕ್ಯೂಟ್ ಫೀಲ್, ಅಯ್ಯೋ ಪಾಪ ಅಂತ ಅನ್ಸುತ್ತೆ. ಆಮೇಲೆ ಮಾದೇವ ನಿಮ್ಗೆ ಒಂದು ಇನ್ನೋಸೆಂಟ್ ಫೀಲ್ ಕೊಡ್ತಾನೆ. ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಅವನ್ನ ನೋಡಿದಾಗ ಅಯ್ಯೋ ಅಂತ ಏನೋ ಇರುತ್ತಲ್ವಾ, ಬರ್ತಾ ಬರ್ತಾ ಅಯ್ಯೋ ಪಾಪ ಅನ್ಸ್ತಾನೆ ಆ ಕ್ಯಾರೆಕ್ಟರ್. ನಿಮ್ಗೆ ನಿಜ ನಿಮ್ಗೆ ನೋಡ್ತಾ ನೋಡ್ತಾ ಅಯ್ಯೋ ಪಾಪ ಅಲ್ಲ, ಹಿಂಗ್ ಆಗ್ಬಾರ್ದಾಗಿತ್ತು ಅವನಿಗೆ ಅನ್ನೋದು ಆ ಫೀಲ್ 100% ಆಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.